Dear students, in my today's class, I am going to discuss institutional requirements for the success of democracy. Already in my previous classes, we had a good discussion on the general requirements which are very essential or which are very essential conditions for the success of democracy. ಆತ್ಮೀಯ ವಿದ್ಯಾರ್ಥಿಗಳೇ, ಇವತ್ತು ನಾವು ಯಾವುದರ ಕಡೆಗೆ ಹೆಚ್ಚು ಫೋಕಸ್ ಮಾಡ್ತಾ ಇದ್ದೇವೆ ಅಂತ ಹೇಳಿದ್ರೆ ಪ್ರಜಾಪ್ರಭುತ್ವದ ಯಶಸ್ಸಿಗೆ ಬೇಕಾದಂತಹ ಸಾಂಸ್ಥಿಕ ಅಥವಾ ಇನ್ಸ್ಟಿಟ್ಯೂಷನಲ್ ರಿಕ್ವೈರ್ಮೆಂಟ್ಸ್ ನ ಅಗತ್ಯತೆಯ ಬಗೆಗೆ ನಾವು ಚರ್ಚೆ ಮಾಡ್ತಾ ಇದ್ದೀವಿ. ನನ್ನ ಹಿಂದಿನ ತರಗತಿಗಳಲ್ಲಿ ನಾನು ಪ್ರಜಾಪ್ರಭುತ್ವ ಅಂದ್ರೆ ಏನು ಮತ್ತು ಪ್ರಜಾಪ್ರಭುತ್ವದ ಅರ್ಥ, ವ್ಯಾಖ್ಯಾನ, ಅವಶ್ಯಕತೆಗಳ ಬಗೆಗೆ ವಿವರಿಸಿದ್ದೆ. ಅದೇ ರೀತಿ ಪ್ರಜಾಪ್ರಭುತ್ವದ ಯಶಸ್ಸಿಗೆ ಇರಬೇಕಾದಂತಹ ಸಾಮಾನ್ಯ ಕಂಡೀಷನ್ಸ್ ಅಥವಾ ಪ್ರೀ ರಿಕ್ವಸೈಟ್ಸ್, ಎಸೆನ್ಷಿಯಲ್ ಕಂಡೀಷನ್ಸ್ ನ ಬಗ್ಗೆ ಹೇಳಿದ್ದೆ. ಇವತ್ತು ಸಾಂಸ್ಥಿಕ ಸೌಲಭ್ಯಗಳ ಬಗ್ಗೆ ಡೀಟೇಲ್ ಆಗಿ ನಾನು ಎಕ್ಸ್ಪ್ಲೈನ್ ಮಾಡಲಿಕ್ಕಿದ್ದೇನೆ. ಡಿಯರ್ ಸ್ಟೂಡೆಂಟ್ಸ್, for the success of democracy, a written constitution is a must. A written constitution clearly explains in detail the composition, powers, functions and limitations of the state and government. Constitution is of different types. ಸಂವಿಧಾನದಲ್ಲಿ ಬೇರೆ ಬೇರೆ ವಿಧ ಇದೆ ಮತ್ತು ಕಾನ್ಸ್ಟಿಟ್ಯೂಷನ್ ಅಂದ್ರೆ ಅದು ಹೈಯೆಸ್ಟ್ ಲಾ ಆಫ್ ದ ಕಂಟ್ರಿ. ಇಟ್ ಈಸ್ ದ ಸುಪ್ರೀಂ, ಅನ್ಕ್ವಶ್ಚನಬಲ್ ಅಂಡ್ paramount laws of the country, and state and government works according to that highest laws of the country. ಅಂದ್ರೆ ಸಂವಿಧಾನ ಅಂತ ಹೇಳಿದ್ರೆ ರಾಷ್ಟ್ರ ಮತ್ತು ಸರ್ಕಾರದ ರಚನೆ, ಅಧಿಕಾರ, ಕಾರ್ಯಗಳ ಬಗೆಗೆ ವಿವರಿಸುವಂತಹ ಕಾನೂನುಗಳು. ದ ಫಸ್ಟ್ ರಿಟನ್ ಕಾನ್ಸ್ಟಿಟ್ಯೂಷನ್ came into existence in United States of America. ಜಗತ್ತಿನ ಪ್ರಥಮ ಲಿಖಿತ ಸಂವಿಧಾನ ಅಮೆರಿಕದಲ್ಲಿ ಅಸ್ತಿತ್ವಕ್ಕೆ ಬಂತು. ಇದು 1789. ಈಗಾಗಲೇ ಇದರ ಬಗ್ಗೆ ನಾವು ವಿಸ್ತಾರವಾಗಿ ಚರ್ಚೆ ಮಾಡಿದ್ದೇವೆ. ಸಂವಿಧಾನದಲ್ಲಿ ಎರಡು ವಿಧ ಇದೆ. ಒಂದು ಎನಾಕ್ಟೆಡ್ ಕಾನ್ಸ್ಟಿಟ್ಯೂಷನ್ ಅಂಡ್ ದ ಸೆಕೆಂಡ್ ಒನ್ ಇಸ್ ಇವಾಲ್ವ್ಡ್ ಕಾನ್ಸ್ಟಿಟ್ಯೂಷನ್. ರಚಿಸಲ್ಪಟ್ಟ ಸಂವಿಧಾನ ಮತ್ತು ಸಂಪ್ರದಾಯ, ಪದ್ಧತಿ, ಪರಂಪರೆಗಳಿಗೆ ಅನುಗುಣವಾಗಿ ತಾನಾಗಿಯೇ ಬೆಳೆದು ಬಂದ ಸಂವಿಧಾನ. ಅಮೆರಿಕದ ಕಾನ್ಸ್ಟಿಟ್ಯೂಷನ್ ಈಸ್ ದ ಫಸ್ಟ್ ರಿಟನ್ ಕಾನ್ಸ್ಟಿಟ್ಯೂಷನ್ ಆಫ್ ದ ವರ್ಲ್ಡ್, ವಿಚ್ ವಾಸ್ ಕ್ರಿಯೇಟೆಡ್ ಬೈ ದ ಫಿಲಡೆಲ್ಫಿಯಾ ಕನ್ವೆನ್ಷನ್, which was held in the year 1789 in America. ಅಮೆರಿಕಾದಲ್ಲಿ ಫಿಲಡೆಲ್ಫಿಯಾ ನಗರದಲ್ಲಿ ಆದಂತಹ ಒಂದು ಸಮ್ಮೇಳನ 6 ತಿಂಗಳುಗಳ ಕಾಲ ನಡೀತದೆ ಮತ್ತು ಅಮೆರಿಕಕ್ಕೆ ಅದೊಂದು ಲಿಖಿತ ಸಂವಿಧಾನವನ್ನ ನೀಡ್ತದೆ. ನಂತರ ಆ ಲಿಖಿತ ಸಂವಿಧಾನಕ್ಕೆ ಅನುಗುಣವಾಗಿ ಜಾರ್ಜ್ ವಾಷಿಂಗ್ಟನ್ ಬಿಕೇಮ್ ದ ಪ್ರೆಸಿಡೆಂಟ್ ಆಫ್ ಅಮೆರಿಕ ಫಾರ್ 2 ಟರ್ಮ್ಸ್. ಇದು ಇತಿಹಾಸ. ಅಂದ್ರೆ ವಿದ್ಯಾರ್ಥಿಗಳೇ, ಒಂದು ಲಿಖಿತ ಸಂವಿಧಾನ ಈಸ್ ವೆರಿ ಎಸೆನ್ಷಿಯಲ್ ಫಾರ್ ದ ಸಕ್ಸಸ್ ಆಫ್ ಡೆಮೋಕ್ರಸಿ. ಯಾಕಂತೇಳಿದ್ರೆ ರಿಟನ್ ಕಾನ್ಸ್ಟಿಟ್ಯೂಷನ್ ಕ್ಲಿಯರ್ಲಿ ಎಕ್ಸ್ಪ್ಲೇನ್ಸ್ the limitations of powers and functions of the government, or on what basis government has to work. ಲಿಖಿತ ಸಂವಿಧಾನ ಸರ್ಕಾರದ ಇತಿಮಿತಿಗಳ ಬಗೆಗೆ ಮತ್ತು ಸರ್ಕಾರ ಯಾವ ರೀತಿಯಲ್ಲಿ ಕಾರ್ಯನಿರ್ವಹಿಸಬೇಕು ಎಂಬುದಾಗಿ ಸ್ಪಷ್ಟವಾಗಿ ವಿವರಿಸುತ್ತದೆ. ಡೆಮೋಕ್ರಸಿ, as we have discussed earlier, it's a government by the people, of the people and for the people. ಪ್ರಜಾಪ್ರಭುತ್ವ ಜನರಿಂದ, ಜನರಿಗಾಗಿ, ಜನರಿಗೋಸ್ಕರವೇ ಇರುವ ಸರ್ಕಾರ. ಹಾಗಿರುವಾಗ ಸರ್ಕಾರ ಆಟೋಕ್ರೆಟಿಕ್ ಆಗಿ, ಸರ್ವಾಧಿಕಾರಿಯಾಗಿ ಕಾರ್ಯನಿರ್ವಹಿಸುವುದಕ್ಕೆ ಅವಕಾಶ ಇಲ್ಲ. ಆದ ಕಾರಣ ಕಾನ್ಸ್ಟಿಟ್ಯೂಷನ್, ಎಸ್ಪೆಷಲಿ ಎ ರಿಟನ್ ಕಾನ್ಸ್ಟಿಟ್ಯೂಷನ್, ಈಸ್ ವೆರಿ ಎಸೆನ್ಷಿಯಲ್ ಟು ಚೆಕ್ ದ ಆಟೋಕ್ರೆಟಿಕ್, ಡೆಸ್ಪಾಟಿಕ್ ಆಕ್ಟಿವಿಟೀಸ್ ಆಫ್ ದ ಗವರ್ಮೆಂಟ್. ಸರ್ಕಾರ ಸರ್ವಾಧಿಕಾರಿ ರೀತಿಯಲ್ಲಿ ಕಾರ್ಯ ನಿರ್ವಹಿಸದಂತೆ ಒಂದು ಲಿಖಿತ ಸಂವಿಧಾನ ಅವಕಾಶ ಮಾಡಿ ಕೊಡ್ತದೆ. ಇವತ್ತು ಪ್ರಪಂಚದ ಹೆಚ್ಚಿನ ರಾಷ್ಟ್ರಗಳಲ್ಲಿ ಲಿಖಿತ ಸಂವಿಧಾನ ಇದೆ. ಉದಾಹರಣೆಗೆ ಭಾರತದ ಸಂವಿಧಾನ, ಇಟ್ ವಾಸ್ ಪ್ರಿಪೇರ್ಡ್ ಬೈ ಎ ಕಾನ್ಸ್ಟಿಟ್ಯೂಂಟ್ ಅಸೆಂಬ್ಲಿ. ಸಂವಿಧಾನ ರಚನಾ ಸಮಿತಿ ಭಾರತಕ್ಕೆ ಸಂವಿಧಾನವನ್ನು ರಚಿಸುತ್ತದೆ ಅಂಡರ್ ದ ಚೇರ್ಮನ್ಶಿಪ್ ಆಫ್ ಡಾಕ್ಟರ್ ಬಾಬು ರಾಜೇಂದ್ರ ಪ್ರಸಾದ್.
ಮತ್ತು ಡಾಕ್ಟರ್ BR ಅಂಬೇಡ್ಕರ್ ಅವರು ಚೇರ್ಮನ್ ಆಫ್ ದ ಡ್ರಾಫ್ಟಿಂಗ್ ಕಮಿಟಿ ಆಫ್ ದ ಇಂಡಿಯನ್ ಕಾನ್ಸ್ಟಿಟ್ಯೂಷನ್ ಆಗಿದ್ರು. ಮತ್ತು ಭಾರತದ ಸಂವಿಧಾನ ಸ್ಪಷ್ಟವಾಗಿದೆ. It is considered and called as the biggest written constitution of the world. We can say that students, a written constitution is very essential for the success of democracy. ಲಿಖಿತ ಸಂವಿಧಾನ ಇದ್ದಾಗ ಮಾತ್ರ ಪ್ರಜಾಪ್ರಭುತ್ವ ಯಶಸ್ವಿಯಾಗ್ತದೆ. ಮತ್ತು ಎರಡನೇ ಇನ್ಸ್ಟಿಟ್ಯೂಷನಲ್ ರಿಕ್ವೈರ್ಮೆಂಟ್, ಸೆಕೆಂಡ್ ಇಂಪಾರ್ಟೆಂಟ್ ಇನ್ಸ್ಟಿಟ್ಯೂಷನಲ್ ರಿಕ್ವೈರ್ಮೆಂಟ್ for the success of democracy is sound party system, ಬಲಿಷ್ಠ ಪಕ್ಷ ವ್ಯವಸ್ಥೆ. ಪ್ರಜಾಪ್ರಭುತ್ವದಲ್ಲಿ ರಾಜಕೀಯ ಪಕ್ಷಗಳು ವೆರಿ ಎಸೆನ್ಷಿಯಲ್. Political parties are playing a very important and dominant role in democratic system. Elections are contested by political parties. ಪ್ರಜಾಪ್ರಭುತ್ವದಲ್ಲಿ ಚುನಾವಣೆಯನ್ನು ಸ್ಪರ್ಧಿಸುವುದು ರಾಜಕೀಯ ಪಕ್ಷಗಳು. ಮತ್ತು ಎಸ್ಪೆಷಲಿ ಪಾರ್ಲಿಮೆಂಟರಿ ಸಿಸ್ಟಮ್ ಆಫ್ ಗವರ್ಮೆಂಟ್ ಅಲ್ಲಿ, ಸಂಸದೀಯ ಮಾದರಿಯ ಪ್ರಜಾಪ್ರಭುತ್ವದಲ್ಲಿ ಅದು ಪಾರ್ಟಿ ವಿಚ್ ಗೆಟ್ಸ್ ಮೆಜಾರಿಟಿ ಸಪೋರ್ಟ್ ಇನ್ ದ ಲೋವರ್ ಹೌಸ್ ಫಾರ್ಮ್ಸ್ ದ ಗವರ್ಮೆಂಟ್. ಎಸ್ಪೆಷಲಿ ಇನ್ ಇಂಡಿಯಾ ಲೋಕಸಭೆಯಲ್ಲಿ ಯಾರಿಗೆ ಬಹುಮತ ಸಿಗ್ತದೆ ಅವರು ಸರ್ಕಾರವನ್ನು ರಚಿಸ್ತಾರೆ. ಅದೇ ರೀತಿಯಲ್ಲಿ ಇಂಗ್ಲೆಂಡ್ನ ಪಾರ್ಲಿಮೆಂಟಿನಲ್ಲಿ ಕೆಳ ಸದನ ಹೌಸ್ ಆಫ್ ಕಾಮನ್ಸ್ ನಲ್ಲಿ ಅದು ಪಾರ್ಟಿ ಗೆಟ್ಸ್ ಮೆಜಾರಿಟಿ ಫಾರ್ಮ್ಸ್ ದ ಗವರ್ಮೆಂಟ್. ಇವನ್ ಜಪಾನ್ ಅಲ್ಲಿ ಕೂಡ ಹಾಗೆ. ಆದ ಕಾರಣ ವಿ ಕ್ಯಾನ್ ಸೇ ದಟ್ ದೇರ್ ಇಸ್ ಎ ಕಾರ್ಡಿಯಲ್ ರಿಲೇಷನ್ ಬಿಟ್ವೀನ್ ಪೊಲಿಟಿಕಲ್ ಪಾರ್ಟೀಸ್ ಅಂಡ್ ಡೆಮೋಕ್ರಸಿ. Democracy cannot succeed without political parties. Healthy political parties, sound political parties are very essential for the success of democracy. People cannot run the administration directly. People elect their representatives. These representatives belongs to political parties. ಆದ ಕಾರಣ democracy cannot develop in a country where political system is dominated by one party system. ಒಂದೇ ಪಕ್ಷ ವ್ಯವಸ್ಥೆ ಇರುವಲ್ಲಿ ರಾಜಕೀಯ ಪಕ್ಷ ಪ್ರಜಾಪ್ರಭುತ್ವ ಯಶಸ್ವಿ ಆಗುವುದಿಲ್ಲ. ಇದಕ್ಕೆ ತುಂಬಾ ಉದಾಹರಣೆಯನ್ನ ಕೊಡಬಹುದು. ಫಾರ್ ಎಕ್ಸಾಂಪಲ್, ಜರ್ಮನಿಯಲ್ಲಿ ಹಿಟ್ಲರ್ನ ಸಮಯದಲ್ಲಿ ನಾಜಿ ಪಾರ್ಟಿ ಇತ್ತು ಮತ್ತು ನಾಜಿ ಪಾರ್ಟಿಗೆ ಯಾವುದೇ ಪರ್ಯಾಯ ಪಕ್ಷ ಇರಲಿಲ್ಲ. ಆಗ ಅಲ್ಲಿ ಅದು ಸರ್ವಾಧಿಕಾರಿ ವ್ಯವಸ್ಥೆ ಆಗಿತ್ತು. ಅದೇ ರೀತಿಯಲ್ಲಿ ಫ್ಯಾಸಿಸ್ಟ್ ಪಾರ್ಟಿ ಇನ್ ಇಟಲಿ ಡ್ಯೂರಿಂಗ್ ದ ರೆಜಿಮ್ ಆಫ್ ಮುಸೋಲಿನಿ. ಏಕಪಕ್ಷ ವ್ಯವಸ್ಥೆ ಇದ್ದರೆ ಅಲ್ಲಿ ಕಮ್ಯುನಿಸ್ಟ್ ಸರ್ಕಾರ ಅದಕ್ಕೆ ಒಂದು ಎಕ್ಸೆಪ್ಷನ್. ಬಟ್ ನಾರ್ಮಲಿ ಹಿಸ್ಟ್ರಿ ಹ್ಯಾಸ್ ಶೋನ್ ಅಂಡ್ proved that a single party always results in the domination of that party. Alkana, we can say that political parties are very essential for the success of democracy. And the third institutional requirement is a healthy opposition party. ಆರೋಗ್ಯಕರ ವಿರೋಧ ಪಕ್ಷ. ಇಲ್ಲಿ ಡೆಮೋಕ್ರಸಿಯಲ್ಲಿ ಆಡಳಿತ ನಡೆಸುವ ಪಕ್ಷವೂ ಬೇಕು, ವಿರೋಧ ಪಕ್ಷವೂ ಬೇಕು. ಎ ಹೆಲ್ದಿ ಅಂಡ್ ಇನ್ಫ್ಲೂಯೆನ್ಷಿಯಲ್ opposition party is a must to keep the ruling party in the right path. ಆಡಳಿತ ನಡೆಸುವ ಪಕ್ಷವನ್ನು ಸರಿಯಾದ ದಿಕ್ಕಿನಲ್ಲಿ ಆಡಳಿತ ನಡೆಸುವಂತೆ ಮಾಡುವುದಕ್ಕೆ ಅಥವಾ ಸಂವಿಧಾನಕ್ಕೆ ಅನುಗುಣವಾಗಿ ಕಾರ್ಯನಿರ್ವಹಿಸುವಂತೆ ಮಾಡುವುದಕ್ಕೆ ಅಥವಾ ಅಧಿಕಾರವನ್ನ ದುರುಪಯೋಗ ಪಡಿಸದಂತೆ ಮಾಡುವುದಕ್ಕೆ ಬಲಿಷ್ಠ ವಿರೋಧ ಪಕ್ಷಗಳು ಬೇಕು. ಅಲ್ಲಿ ವಿರೋಧ ಪಕ್ಷಗಳು ಇಲ್ಲದೇ ಇದ್ದರೆ ಪ್ರಜಾಪ್ರಭುತ್ವ ಯಶಸ್ವಿ ಆಗುವುದಿಲ್ಲ. ಏಕಪಕ್ಷದ ಸರ್ವಾಧಿಕಾರ ಇರ್ತದೆ. ಅಂದ್ರೆ ಇಲ್ಲಿ ಕೂಡ ನಾವು ಹೇಳ್ಬೋದು, absence of a strong opposition party makes government autocratic. ಬಲಿಷ್ಠ ವಿರೋಧ ಪಕ್ಷ ಇಲ್ಲದ ಸಂದರ್ಭದಲ್ಲಿ ಸರ್ಕಾರ ಆಡಳಿತ ನಡೆಸುವ ಪಕ್ಷ ಸರ್ವಾಧಿಕಾರಿಯಾಗಿ ಕಾರ್ಯನಿರ್ವಹಿಸುವಂತ ಎಲ್ಲ ಸಾಧ್ಯತೆಗಳು ಕೂಡ ಇದೆ. ಯುರೋಪಿಯನ್ ರಾಷ್ಟ್ರಗಳಲ್ಲಿ ಇದಕ್ಕೆ ಸಾಕಷ್ಟು ಉದಾಹರಣೆಗಳನ್ನ ನಾವು ಮಾಡಬಹುದು. ಇನ್ನೊಂದು ಯಾವುದು ಅಂತ ಹೇಳಿದ್ರೆ, ಪ್ರಜಾಪ್ರಭುತ್ವ ಯಶಸ್ವಿಯಾಗಬೇಕಾದರೆ I think bi-party system ensures the success of democracy. ಒಂದು ರಾಷ್ಟ್ರದಲ್ಲಿ ಎರಡು ಪ್ರಮುಖ ರಾಜಕೀಯ ಪಕ್ಷಗಳು ಇದ್ರೆ ಅಲ್ಲಿ ಪ್ರಜಾಪ್ರಭುತ್ವ ಯಶಸ್ವಿ ಆಗ್ತದೆ. ಇದಕ್ಕೆ ತುಂಬಾ ಉದಾಹರಣೆಯನ್ನು ನಾವು ಕೊಡಬಹುದು. ಫಾರ್ ಎಕ್ಸಾಂಪಲ್,
ಅಮೆರಿಕದಲ್ಲಿ the political system is dominated by two prominent and important party. ಒಂದು ರಿಪಬ್ಲಿಕನ್ ಪಾರ್ಟಿ ಆಫ್ ಅಮೆರಿಕಾ ಅಂಡ್ ದ ಸೆಕೆಂಡ್ ಒನ್ ಇಸ್ ಡೆಮೋಕ್ರೆಟಿಕ್ ಪಾರ್ಟಿ ಆಫ್ ಅಮೆರಿಕಾ. ಒಂದು ಪಕ್ಷ ಆಡಳಿತ ನಡೆಸುವಾಗ ಅನದರ್ ಪಾರ್ಟಿ ವರ್ಕ್ಸ್ ಆಸ್ ಎ ಸ್ಟ್ರಾಂಗ್ ಅಪೋಸಿಷನ್ ಪಾರ್ಟಿ. ಅದೇ ರೀತಿಯಲ್ಲಿ ಇವನ್ ವಿ ಕ್ಯಾನ್ ಕೋಟ್ ದ ಎಕ್ಸಾಂಪಲ್ ಆಫ್ ಇಂಗ್ಲೆಂಡ್. ಇಂಗ್ಲೆಂಡಿನ ಎಕ್ಸಾಂಪಲ್ ಅನ್ನು ಕೊಡ್ಬೋದು. ಇಂಗ್ಲೆಂಡಲ್ಲಿ ಕೂಡ ಬೈ ಪಾರ್ಟಿ ಸಿಸ್ಟಮ್ ಇದೆ. Biparty system, the political system of England is also dominated by two important national political parties. So, England there are local and regional parties, but they are not having any, they are not playing any significant role in the national politics. So, ಇಂಗ್ಲೆಂಡ್ನ ಎರಡು ರಾಜಕೀಯ ಪಕ್ಷಗಳು ಯಾವುದು ಅಂತಂದ್ರೆ, ಒಂದು ಕನ್ಸರ್ವೇಟಿವ್ ಪಾರ್ಟಿ, ಇಂಗ್ಲೆಂಡಿನ ಒಂದು ಪ್ರಾಚೀನ ದೊಡ್ಡ ಪರಂಪರೆ ಇರುವಂತಹ ಪಕ್ಷ, ಅಂಡ್ ದ ಸೆಕೆಂಡ್ ಒನ್ ಇಸ್ ಲೇಬರ್ ಪಾರ್ಟಿ ಆಫ್ ಇಂಗ್ಲೆಂಡ್. ಆ ಎರಡು ಪಕ್ಷ ವ್ಯವಸ್ಥೆ ಪ್ರಜಾಪ್ರಭುತ್ವದ ಯಶಸ್ಸಿಗೆ ಉತ್ತಮ ಒಂದು ವ್ಯವಸ್ಥೆಯನ್ನ, ಕಂಡ್ಯೂಸಿವ್ ಎನ್ವೈರನ್ಮೆಂಟ್ ಅನ್ನು ಕ್ರಿಯೇಟ್ ಮಾಡ್ತದೆ. ಇಲ್ಲಿ ಇನ್ನೊಂದು ಎಕ್ಸಾಂಪಲ್ ಅನ್ನು ನಾವು ಕೊಡ್ಬೋದು. ಮಲ್ಟಿ ಪಾರ್ಟಿ ಸಿಸ್ಟಮ್ ಇಟ್ ಲೀಡ್ಸ್ ಟು ದ ಫಾರ್ಮೇಷನ್ ಆಫ್ ಕೋಲಿಷನ್ ಗವರ್ಮೆಂಟ್. ಯಾವ ರಾಷ್ಟ್ರದಲ್ಲಿ ಬಹುಪಕ್ಷ ವ್ಯವಸ್ಥೆ ಇದೆಯೋ ಅಲ್ಲಿ ಸಮ್ಮಿಶ್ರ ಸರ್ಕಾರ ವ್ಯವಸ್ಥೆ ಅಸ್ತಿತ್ವಕ್ಕೆ ಬರ್ತದೆ. ಎಸ್ಪೆಷಲಿ ಇನ್ ಇಂಡಿಯಾ, ಭಾರತದಲ್ಲಿ ಜಪಾನ್ ಮತ್ತು ಫ್ರಾನ್ಸ್, ಈ ಮೂರು ರಾಷ್ಟ್ರಗಳಲ್ಲಿ ನಾವು ಹೇಳ್ಬೋದು. ಇನ್ನೂ ಬೇರೆ ರಾಷ್ಟ್ರಗಳ ಎಕ್ಸಾಂಪಲ್ ಅನ್ನು ನಾವು ಕೊಡ್ಬೋದು. ಇಲ್ಲಿ ಮಲ್ಟಿ ಪಾರ್ಟಿ ಸಿಸ್ಟಮ್ ಇದೆ. ದಟ್ ಮೀನ್ಸ್ ದೀಸ್ ಕಂಟ್ರೀಸ್ ಆರ್ ಹ್ಯಾವಿಂಗ್ more than two important political parties functioning in the national scenario. Multi-party system ಇದ್ದಾಗ ದೊಡ್ಡ ರಾಷ್ಟ್ರಗಳಲ್ಲಿ ನಾರ್ಮಲಿ ನೋ ಪಾರ್ಟಿ ಗೆಟ್ಸ್ ಮೆಜಾರಿಟಿ ಸಪೋರ್ಟ್ ಟು ಫಾರ್ಮ್ ದ ಗವರ್ಮೆಂಟ್. ಯಾವುದೇ ಒಂದು ಪಕ್ಷಕ್ಕೆ ಸರ್ಕಾರ ರಚಿಸುವುದಕ್ಕೆ ಬಹುಮತ ಸಿಗುವುದಿಲ್ಲ. ಆಗ ಹಲವಾರು ಪಕ್ಷಗಳು ಒಟ್ಟು ಸೇರಿ they have to come together and they have to form an alliance, either pre-poll alliance or alliance after election, then under a common minimum program, ಒಂದು ಸಮಾನ ಕನಿಷ್ಠ ಕಾರ್ಯಕ್ರಮದ ಅಡಿಯಲ್ಲಿ ಅವರು ಸರ್ಕಾರವನ್ನು ರಚಿಸಬೇಕು. ಬಟ್ ಹಲವಾರು ಪಕ್ಷಗಳು ಒಟ್ಟು ಸೇರಿ ಒಂದು ಸರ್ಕಾರವನ್ನು ರಚಿಸಿದಾಗ ಆ ಸರ್ಕಾರ ಹೆಚ್ಚು ಅವಧಿಗೆ ನಿಂತಹ ಅಥವಾ ಬಾಳಿದಂತಹ ಎಕ್ಸಾಂಪಲ್ ಕಾಣುವುದಿಲ್ಲ. ಫಾರ್ ಎಕ್ಸಾಂಪಲ್, ಭಾರತದಲ್ಲಿ 1990ರ ದಶಕದಲ್ಲಿ 4-5 ಪ್ರಧಾನಮಂತ್ರಿಗಳು ಅಧಿಕಾರದ ಅವಧಿ ಮುಗಿಯುವ ಮೊದಲೇ ರಾಜೀನಾಮೆ ಕೊಡುವಂತಹ ಪ್ರಸಂಗ ಬಂತು. ಯಾಕೆಂತಂದ್ರೆ ಬಿಕಾಸ್ ಆಫ್ ದ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಇನ್ ದ ಕೊಲಿಷನ್ ಪಾರ್ಟ್ನರ್ಸ್. ಸಮ್ಮಿಶ್ರ ವ್ಯವಸ್ಥೆಯ ರಾಜಕೀಯ ಪಕ್ಷಗಳಲ್ಲಿ ಭಿನ್ನಾಭಿಪ್ರಾಯ ಬಂದು ಸರ್ಕಾರವೇ ಪತನ ಆದಂತಹ ಉದಾಹರಣೆಗಳು ಭಾರತದಲ್ಲಿ ತುಂಬಾ ಇದೆ. ಫಾರ್ ಎಕ್ಸಾಂಪಲ್, ಪ್ರೈಮ್ ಮಿನಿಸ್ಟರ್ ಚಂದ್ರಶೇಖರ್ ಪ್ರಧಾನಮಂತ್ರಿ ಆಗಿದ್ದಾಗ, ಅಥವಾ ದೇವೇಗೌಡರು ಪ್ರಧಾನಮಂತ್ರಿ ಆಗಿದ್ದಾಗ, ಅಥವಾ ಇಂದರ್ ಕುಮಾರ್ ಗುಜರಾಲ್ ಪ್ರಧಾನಮಂತ್ರಿ ಆಗಿದ್ದಾಗ ಸರ್ಕಾರ 1 ವರ್ಷದ ಅವಧಿಯಲ್ಲಿ ಪತನ ಆಯಿತು. ಅದು ಬಿಕಾಸ್ ಆಫ್ ಕೊಲಿಷನ್ ಗವರ್ಮೆಂಟ್. ಇಸಿ ಕೊಲಿಷನ್ ಗವರ್ಮೆಂಟ್ ಇಸ್ ನಾಟ್ ಸ್ಟೇಬಲ್. ಸಮ್ಮಿಶ್ರ ಸರ್ಕಾರಗಳು ದೃಢವಾಗಿರುವುದಿಲ್ಲ. ಇಟ್ ಆಲ್ಸೋ ಹಾರ್ಮ್ಸ್, ಹಿಂಡರ್ಸ್ ದ ಡೆವಲಪ್ಮೆಂಟ್ ಆಫ್ ದ ಕಂಟ್ರಿ. ಅದು ರಾಷ್ಟ್ರದ ಪ್ರಗತಿಗೆ ಪೂರಕವಾಗದೇ ಇರುವಂತಹ ಸಾಧ್ಯತೆಗಳು ಕೂಡ ಇದೆ. ಆದರೆ ಇವತ್ತು ಭಾರತದಲ್ಲಿ 2 ಬಲಿಷ್ಠ ಗುಂಪುಗಳಿದೆ. ಬಲಿಷ್ಠ ರಾಜಕೀಯ ಪಕ್ಷಗಳ ಕೊಲಿಷನ್ ವ್ಯವಸ್ಥೆ ಇದೆ. ಒಂದು ಯಾವುದಂತಂದ್ರೆ NDA, ನ್ಯಾಷನಲ್ ಡೆಮೋಕ್ರೆಟಿಕ್ ಅಲಯನ್ಸ್ ಅಂಡರ್ ದ ಲೀಡರ್ಶಿಪ್ ಆಫ್ ಭಾರತೀಯ ಜನತಾ ಪಾರ್ಟಿ. ಇನ್ನೊಂದು UPA, ಯುನೈಟೆಡ್ ಪ್ರೋಗ್ರೆಸಿವ್ ಅಲಯನ್ಸ್. ಇನ್ನೊಂದು ಮೈತ್ರಿಕೂಟ, ಅದು ಕಾಂಗ್ರೆಸ್ನ ನಾಯಕತ್ವದಲ್ಲಿದೆ. ಮತ್ತು ಇತರ ರಾಜಕೀಯ ಪಕ್ಷಗಳು ಕೂಡ, ಪ್ರಾದೇಶಿಕ ಮತ್ತು ರಾಷ್ಟ್ರೀಯ ಪಕ್ಷಗಳು ಕೂಡ ಪ್ರಮುಖ ಪಾತ್ರವನ್ನು ವಹಿಸುವುದನ್ನು ನಾವು ನೋಡ್ಬೋದು. ಆ ಕಾರಣ ವಿದ್ಯಾರ್ಥಿಗಳೇ, ಪ್ರಜಾಪ್ರಭುತ್ವ ಯಶಸ್ವಿಯಾಗಬೇಕಿದ್ರೆ ಒಂದು ಹೆಲ್ದಿ ಆದಂತಹ, ಸ್ಟ್ರಾಂಗ್ ಆದಂತಹ ಪ್ರಿನ್ಸಿಪಲ್ಸ್ಗೆ ಅನುಗುಣವಾಗಿ ಕಾರ್ಯನಿರ್ವಹಿಸುವಂತಹ ವಿರೋಧ ಪಕ್ಷ, ಅಪೋಸಿಷನ್ ಪಾರ್ಟಿ ಈಸ್ ವೆರಿ ಎಸೆನ್ಷಿಯಲ್. ಅಂಡ್ ದ ಫೋರ್ತ್ ಇಂಪಾರ್ಟೆಂಟ್ ಇನ್ಸ್ಟಿಟ್ಯೂಷನಲ್ ರಿಕ್ವೈರ್ಮೆಂಟ್ ಈಸ್ ಅನ್ ಎಲೆಕ್ಟೆಡ್ ಲೆಜಿಸ್ಲೇಚರ್. ಒಂದು ಜನರಿಂದ ಚುನಾಯಿಸಲ್ಪಟ್ಟ ಶಾಸನ ಸಭೆ, ಜನಪ್ರತಿನಿಧಿಗಳನ್ನು ಒಳಗೊಂಡ ಶಾಸನ ಸಭೆ ಬೇಕು. ಯಾಕಂದ್ರೆ ಡೆಮೋಕ್ರಸಿ ಈಸ್ ಎ ಗವರ್ಮೆಂಟ್ ಬೈ ಡಿಬೇಟ್ ಅಂಡ್ ಡಿಸ್ಕಷನ್.
ಪ್ರಜಾಪ್ರಭುತ್ವ ಚರ್ಚೆಯ ಮೂಲಕ ಆಗುವ ಸರ್ಕಾರ ಮತ್ತು ಲಾಸ್ ಆರ್ ಮೇಡ್ ಬೈ ದ ಎಲೆಕ್ಟೆಡ್ ರೆಪ್ರೆಸೆಂಟೇಟಿವ್ಸ್ ಆಫ್ ದ ಪೀಪಲ್. ಜನರಿಂದ ಆಯ್ಕೆಯಾದ ಪ್ರತಿನಿಧಿಗಳು ಕಾನೂನುಗಳನ್ನ ಶಾಸನಗಳನ್ನ ರಚಿಸ್ತಾರೆ. ಆದ ಕಾರಣ ಅವರನ್ನ ಶಾಸಕರು ಅಂತ ಹೇಳ್ತಾರೆ. ಇಲ್ಲಿ ಲೆಜಿಸ್ಲೇಚರ್ ಇಟ್ ರಿಫ್ಲೆಕ್ಟ್ಸ್ ದ ಒಪಿನಿಯನ್ ಆಫ್ ದ ಪೀಪಲ್. ಶಾಸನ ಸಭೆ ಜನರ ಅಭಿಪ್ರಾಯವನ್ನ ಪ್ರತಿನಿಧಿಸುತ್ತದೆ, ಬಿಂಬಿಸುತ್ತದೆ. ಒಂದು ಚುನಾಯಿತ ಸರ್ಕಾರ ಜನಪರವಾಗಿ ಕಾರ್ಯ ನಿರ್ವಹಿಸುತ್ತದೆ ಮತ್ತು ಇಟ್ ಅಪ್ಹೋಲ್ಡ್ಸ್ ದ ಡಿಗ್ನಿಟಿ, ಆನರ್ ಅಂಡ್ ಪ್ರೈಡ್ ಆಫ್ ಡೆಮಾಕ್ರಸಿ. ಅದು ಪ್ರಜಾಪ್ರಭುತ್ವದ ವ್ಯವಸ್ಥೆಯನ್ನ ಎತ್ತಿ ಹಿಡಿತದೆ. ಪ್ರಪಂಚದ ಹೆಚ್ಚಿನ ರಾಷ್ಟ್ರಗಳಲ್ಲಿ ಇವತ್ತು ಚುನಾಯಿತ ಶಾಸನ ಸಭೆ ಇದೆ ಮತ್ತು ದೇ ಆರ್ ವರ್ಕಿಂಗ್ ಇನ್ ಅ ಡೆಮಾಕ್ರೆಟಿಕ್ ಮ್ಯಾನರ್. ಫಾರ್ ಎಕ್ಸಾಂಪಲ್, ಅಮೆರಿಕದ ಲೆಜಿಸ್ಲೇಚರ್ ಈಸ್ ಕಾಲ್ಡ್ ಆಸ್ ದ ಕಾಂಗ್ರೆಸ್. 2 ಸದನ ಇದೆ. ದ ಸೆನೆಟ್ ಅಪ್ಪರ್ ಹೌಸ್ ಅಂಡ್ ಹೌಸ್ ಆಫ್ ರೆಪ್ರೆಸೆಂಟೇಟಿವ್ಸ್ ಇಸ್ ಅ ಲೋವರ್ ಹೌಸ್. ಅದೇ ರೀತಿಯಲ್ಲಿ ಇಂಗ್ಲೆಂಡ್ನ ಲೆಜಿಸ್ಲೇಚರ್ ಅದು ಎಲೆಕ್ಟೆಡ್ ಲೆಜಿಸ್ಲೇಚರ್, ಜನಪ್ರಿಯ ಶಾಸನ ಸಭೆ. ಹೌಸ್ ಆಫ್ ಲಾರ್ಡ್ಸ್ ಮೇಲ್ಸದನ, ಅಲ್ಲಿ ಹೆರಿಡಿಟರಿ ಪ್ರಿನ್ಸಿಪಲ್ ಇದೆ, ವಂಶ ಪಾರಂಪರ್ಯದಿಂದ ಸದಸ್ಯತ್ವವನ್ನು ಪಡೆಯುವರಿದ್ದಾರೆ. ಬಟ್ ಲೋವರ್ ಹೌಸ್, ಹೌಸ್ ಆಫ್ ಕಾಮನ್ಸ್, ಈಸ್ ಪ್ಯೂರ್ಲಿ ಅನ್ ಎಲೆಕ್ಟೆಡ್ ಅಂಡ್ ಪಾಪ್ಯುಲರ್ ಬಾಡಿ ಇನ್ ಇಂಗ್ಲೆಂಡ್. ಇಂಗ್ಲೆಂಡಿನ ಸಾಮಾನ್ಯರ ಸಭೆ ಜನರಿಂದ ಚುನಾಯಿಸಲ್ಪಟ್ಟ ಸದನ. ಭಾರತದ ಪಾರ್ಲಿಮೆಂಟು ಹಾಗೆ ಲೋಕಸಭೆ ಮತ್ತು ರಾಜ್ಯಸಭೆ ಜನರನ್ನ ರೆಪ್ರೆಸೆಂಟ್ ಮಾಡ್ತದೆ. ಅದೇ ತಿಳಿ ಇವನ್ ಜಪಾನಿನ ಲೆಜಿಸ್ಲೇಚರ್ ಇಟ್ ಇಸ್ ಕಾಲ್ಡ್ ಆಸ್ ದ ಡಯಟ್. ಡಯಟ್ ಅಂತ ಹೇಳ್ತಾರೆ. 2 ಸದನ ಇದೆ, ಹೌಸ್ ಆಫ್ ರೆಪ್ರೆಸೆಂಟೇಟಿವ್ಸ್ ಮತ್ತು ಹೌಸ್ ಆಫ್ ಕೌನ್ಸಿಲರ್ಸ್. ಅಂದ್ರೆ ಇಲ್ಲಿ ಚುನಾಯಿತ ಸದನ ಇದ್ದಾಗ an elected legislature is very essential for the success of democracy. Nominated legislature ಇದ್ರೆ, ಅದು nominated members of the legislature ಆದ್ರೆ, they are not becoming the true representatives of the people. They may not make laws according to the wishes of the people. They may not work according to the public opinion. There is every possibility of misuse of power. In the same way, elected legislature ಗೆ ಯಾವ ರೀತಿ ಸದಸ್ಯರನ್ನು ಆಯ್ಕೆ ಮಾಡಬೇಕು ಅಂತ ಹೇಳಿದ್ರೆ, through free, fair and impartial election. In India, we have an independent election commission to elect the representatives, and that ensures the success of democracy. ವಿದ್ಯಾರ್ಥಿಗಳೇ, ಇನ್ನೊಂದು ಅತ್ಯಂತ ಪ್ರಮುಖವಾದ ಇನ್ಸ್ಟಿಟ್ಯೂಷನಲ್ ರಿಕ್ವೈರ್ಮೆಂಟ್, ಸಾಂಸ್ಥಿಕ ಅವಶ್ಯಕತೆ ಫಾರ್ ದ ಸಕ್ಸಸ್ ಆಫ್ ಡೆಮಾಕ್ರಸಿ ಈಸ್ ಅನ್ ಇಂಡಿಪೆಂಡೆಂಟ್ ಜುಡಿಷಿಯರಿ. ಒಂದು ಸ್ವತಂತ್ರ ನ್ಯಾಯಾಂಗ. ಇಂಡಿಪೆಂಡೆಂಟ್, ಇಂಪಾರ್ಷಿಯಲ್, ಫಿಯರ್ಲೆಸ್ ಜುಡಿಷಿಯರಿ ಈಸ್ ವೆರಿ ಎಸೆನ್ಷಿಯಲ್ ಫಾರ್ ದ ಸಕ್ಸಸ್ ಆಫ್ ಡೆಮಾಕ್ರಸಿ. ಪ್ರಜಾಪ್ರಭುತ್ವ ಯಶಸ್ವಿಯಾಗಬೇಕಿದ್ರೆ ಒಂದು ಸ್ವತಂತ್ರ, ನಿಷ್ಪಕ್ಷಪಾತವಾದ ಮತ್ತು ಕಾನೂನಿಗೆ ಅನುಗುಣವಾಗಿ ನಡೆಯುವಂತಹ ನ್ಯಾಯಾಂಗ ವ್ಯವಸ್ಥೆ ಇರಬೇಕು. ಎಲ್ಲಿಯವರೆಗೆ ಇರಬೇಕು ಅಂತ ಹೇಳಿದ್ರೆ, ಜುಡಿಷಿಯರಿ ಶುಡ್ ಬಿ ಕೆಪ್ಟ್ ಫ್ರೀ ಫ್ರಮ್ ದ ಕಂಟ್ರೋಲ್ ಆಫ್ ಲೆಜಿಸ್ಲೇಚರ್ ಅಂಡ್ ಎಕ್ಸಿಕ್ಯೂಟಿವ್. ನ್ಯಾಯಾಂಗದ ಚಟುವಟಿಕೆಗಳಲ್ಲಿ ಶಾಸಕಾಂಗ ಮತ್ತು ಕಾರ್ಯಾಂಗ ಹಸ್ತಕ್ಷೇಪ ಮಾಡದ ರೀತಿಯಲ್ಲಿ ಇರಬೇಕು. ಹೆಚ್ಚಿನ ರಾಷ್ಟ್ರಗಳಲ್ಲಿ ಹಾಗೆ ಇದೆ. ಫಾರ್ ಎಕ್ಸಾಂಪಲ್, ಇಂಡಿಯಾದಲ್ಲಿ, ಇಂಗ್ಲೆಂಡಲ್ಲಿ, ಜಪಾನ್ನಲ್ಲಿ, ಅಮೆರಿಕದಲ್ಲಿ ಜುಡಿಷಿಯರಿ ಇಸ್ ಕೆಪ್ಟ್ ಫ್ರೀ ಫ್ರಮ್ ದ ಕಂಟ್ರೋಲ್ ಆಫ್ ಲೆಜಿಸ್ಲೇಚರ್ ಅಂಡ್ ಎಕ್ಸಿಕ್ಯೂಟಿವ್. ಯಾಕಂತ ಹೇಳಿದ್ರೆ, ಇಟ್ ಎನ್ಶೂರ್ಸ್, ಇಟ್ ಮೇಕ್ಸ್ ದ ಜುಡಿಷಿಯರಿ ಟು ವರ್ಕ್ ಇನ್ ಎ ಫಿಯರ್ಲೆಸ್ ಅಂಡ್ ಇಂಪಾರ್ಷಿಯಲ್ ಮ್ಯಾನರ್. ಯಾಕೆಂತ ಹೇಳಿದ್ರೆ, ಜುಡಿಷಿಯರಿ ಪ್ಲೇಸ್ 2 roles ಇನ್ ಡೆಮಾಕ್ರೆಟಿಕ್ ಸಿಸ್ಟಮ್. ಪ್ರಜಾಪ್ರಭುತ್ವದಲ್ಲಿ ನ್ಯಾಯಾಂಗ 2 ರೀತಿಯ ಪಾತ್ರವನ್ನು ನಿರ್ವಹಿಸ್ತದೆ. ಒಂದು, ಇಟ್ ಆಕ್ಟ್ಸ್ ಆಸ್ ದ ಕಸ್ಟೋಡಿಯನ್ ಆಫ್ ದ ಕಾನ್ಸ್ಟಿಟ್ಯೂಷನ್, ಸಂವಿಧಾನದ ರಕ್ಷಕನಾಗಿ ಕಾರ್ಯನಿರ್ವಹಿಸುತ್ತದೆ. ಮತ್ತು ಅದೇ ರೀತಿಯಲ್ಲಿ ಇಟ್ ಆಲ್ಸೋ ಆಕ್ಟ್ಸ್ ಆಸ್ ದ ಪ್ರೊಟೆಕ್ಟರ್ ಆಫ್ ಆಲ್ ದ ಫಂಡಮೆಂಟಲ್ ರೈಟ್ಸ್ ಎಂಜಾಯ್ಡ್ ಬೈ ದ ಪೀಪಲ್. ಜನರು ಅನುಭವಿಸುವ ಎಲ್ಲ ಮೂಲಭೂತ ಹಕ್ಕುಗಳಿಗೆ ಅದು ರಕ್ಷಣೆಯನ್ನು ನೀಡ್ತದೆ. ಅಮೆರಿಕದಲ್ಲಿ ಒಂದು ವ್ಯವಸ್ಥೆ ಇದೆ. ಮೋಸ್ಟ್ಲಿ ಪ್ರಪಂಚದ ಬೇರೆ ಯಾವ ರಾಷ್ಟ್ರದಲ್ಲಿಯೂ ಕೂಡ ಜುಡಿಷಿಯರಿ ಅಷ್ಟು ಬಲಿಷ್ಠವಾಗಿ ಇಲ್ಲ. ಅಮೆರಿಕದಲ್ಲಿ ಕಾನ್ಸ್ಟಿಟ್ಯೂಷನ್ ಹ್ಯಾಸ್ ಗಿವನ್ ಜುಡಿಷಿಯಲ್ ರಿವ್ಯೂ ಪವರ್ ಟು ದ ಸುಪ್ರೀಂ ಕೋರ್ಟ್. ಅಮೆರಿಕದ ಸಂವಿಧಾನ ಸರ್ವೋಚ್ಚ ನ್ಯಾಯಾಲಯಕ್ಕೆ ನ್ಯಾಯಾಂಗದ ಪುನರ್ವಿಮರ್ಶೆಯ ಅಧಿಕಾರ ಕೊಟ್ಟಿದೆ. ಅಂದರೆ ಸುಪ್ರೀಂ ಕೋರ್ಟ್ ಆಫ್ ಅಮೆರಿಕಾ ಹ್ಯಾಸ್ ದ ಪವರ್ ಟು ಡಿಕ್ಲೇರ್ ಎನಿ ಲಾ ಮೇಡ್ by either legislature or executive as null and void if it is against the constitution
or if it is against the interest of the people. ಅಮೆರಿಕದ ಶಾಸನ ಸಭೆ ಅಥವಾ ಅಧ್ಯಕ್ಷರು ಜನರ ಇಚ್ಛೆಗೆ ವಿರುದ್ಧವಾಗಿ ಅಥವಾ ಸಂವಿಧಾನದ ಆಶಯಗಳಿಗೆ ವಿರುದ್ಧವಾಗಿ ಕಾನೂನು ಮಾಡಿದರೆ ಅದನ್ನು ತಿರಸ್ಕರಿಸುವ ರದ್ದುಪಡಿಸುವ ಅಧಿಕಾರ ಅಮೆರಿಕದ ಸರ್ವೋಚ್ಚ ನ್ಯಾಯಾಲಯಕ್ಕಿದೆ. ಇದನ್ನು ನ್ಯಾಯಾಂಗದ ಪುನರ್ವಿಮರ್ಶೆ ಅಧಿಕಾರ ಅಂತ ಹೇಳ್ತಾರೆ. ಪ್ರಪಂಚದ ಬೇರೆ ಯಾವುದೇ ರಾಷ್ಟ್ರದಲ್ಲಿಯೂ ಕೂಡ ನ್ಯಾಯಾಂಗ ಇಷ್ಟು ಬಲಿಷ್ಠವಾಗಿ ಇಲ್ಲ ಮತ್ತು ನ್ಯಾಯಾಂಗ ಸ್ವತಂತ್ರವಾಗಿರಬೇಕು. ಯಾಕೆಂತೇಳಿದ್ರೆ ಇಟ್ ಈಸ್ ನೀಡೆಡ್ ಟು ಇಂಟರ್ಪ್ರಿಟ್ ಆಫ್ ದ ಲಾಸ್ ಆ್ಯಂಡ್ ಕಾನ್ಸ್ಟಿಟ್ಯೂಷನ್ ಇನ್ ಫಿಯರ್ಲೆಸ್ ಮ್ಯಾನರ್. ಅಂದರೆ ಸಂವಿಧಾನವನ್ನು ಮತ್ತು ಕಾನೂನುಗಳನ್ನು ಸ್ವತಂತ್ರವಾಗಿ ನಿಷ್ಪಕ್ಷಪಾತವಾಗಿ ವ್ಯಾಖ್ಯಾನಿಸುವುದಕ್ಕೆ ನ್ಯಾಯಾಂಗಕ್ಕೆ ಸ್ವಾತಂತ್ರ್ಯ ಇರಬೇಕು. ನ್ಯಾಯಾಂಗವು ಕಾರ್ಯಾಂಗದಿಂದ ನಿಯಂತ್ರಿಸಲ್ಪಟ್ಟರೆ ಚೈನಾದಲ್ಲಿ ಯಾವ ವ್ಯವಸ್ಥೆ ಇದೆ, ಆಗ ನ್ಯಾಯಾಂಗ ಸ್ವತಂತ್ರವಾಗಿ ಕಾರ್ಯನಿರ್ವಹಿಸುವುದಕ್ಕೆ ಸಾಧ್ಯ ಆಗುವುದಿಲ್ಲ. ಇನ್ನೊಂದು ಪ್ರಮುಖ ಅಂಶ ಯಾವುದಂದ್ರೆ ಫ್ರೀ ಅಂಡ್ ಫಿಯರ್ಲೆಸ್ ಪ್ರೆಸ್, ಮುಕ್ತ ಮತ್ತು ಭಯಮುಕ್ತ ಪತ್ರಿಕಾ ಸ್ವಾತಂತ್ರ್ಯ. Press is called as the fourth organ of the government in a democratic system. ಪತ್ರಿಕೆಗಳನ್ನು ಪ್ರಜಾಪ್ರಭುತ್ವದಲ್ಲಿ ಸರ್ಕಾರದ 4ನೇ ಅಂಗಸಂಸ್ಥೆ ಅಂತ ಹೇಳ್ತಾರೆ. ಯಾಕೆಂತಂದ್ರೆ ಮಾಸ್ ಮೀಡಿಯಾಸ್, ಅದು ನ್ಯೂಸ್ ಪೇಪರ್ಸ್ ಆಗಿರ್ಬೋದು, ಅದು ಟಿವಿ ಮಾಧ್ಯಮಗಳಾಗಿರ್ಬೋದು, ಅದು ಈವನ್ ಅಟ್ ದಿ ಪ್ರೆಸೆಂಟ್ ಟೈಮ್ ಸೋಷಿಯಲ್ ಮೀಡಿಯಾಸ್, ಇಟ್ ಪ್ಲೇಸ್ ಅನ್ ಇಂಪಾರ್ಟೆಂಟ್ ರೋಲ್ ಇನ್ ಮೌಲ್ಡಿಂಗ್ ಅಂಡ್ ಶೇಪಿಂಗ್ ದ ಪಬ್ಲಿಕ್ ಒಪಿನಿಯನ್. ಪತ್ರಿಕೆಗಳು, ಸಮೂಹ ಮಾಧ್ಯಮಗಳು ಸಾರ್ವಜನಿಕ ಅಭಿಪ್ರಾಯವನ್ನು ರೂಪಿಸುವುದರಲ್ಲಿ ಪ್ರಮುಖ ಪಾತ್ರವನ್ನು ವಹಿಸ್ತದೆ ಮತ್ತು ಇಟ್ ಇನ್ಫಾರ್ಮ್ಸ್ ದ ಪೀಪಲ್ ಅಬೌಟ್ ಹೌ ದಿಯರ್ ಗವರ್ಮೆಂಟ್ ಈಸ್ ವರ್ಕಿಂಗ್. ಸರ್ಕಾರ ಯಾವ ರೀತಿಯಲ್ಲಿ ಕಾರ್ಯನಿರ್ವಹಿಸುತ್ತದೆ ಎಂಬುದಾಗಿ ಸ್ಪಷ್ಟವಾಗಿ ತಿಳಿಸ್ತದೆ. ಮತ್ತು ಪತ್ರಿಕೆಗಳು, ಸಮೂಹ ಮಾಧ್ಯಮಗಳು ಇಟ್ ಗಾರ್ಡ್ಸ್ ಡೆಮಾಕ್ರಸಿ ಅಗೇನ್ಸ್ಟ್ ದ ಮಿಸ್ಯೂಸ್ ಆಫ್ ಪವರ್ ಬೈ ಎಕ್ಸಿಕ್ಯೂಟಿವ್. ಕಾರ್ಯಾಂಗ ಮತ್ತು ಶಾಸಕಾಂಗ ತಮ್ಮ ಅಧಿಕಾರವನ್ನು ದುರುಪಯೋಗ ಮಾಡದಂತೆ ಕಾವಲು ನಾಯಿಗಳ ಹಾಗೆ, ಲೈಕ್ ವಾಚ್ ಡಾಗ್, ಇದನ್ನು ವಾಚ್ ಡಾಗ್ ಆಫ್ ಡೆಮಾಕ್ರಸಿ ಅಂತ ಹೇಳ್ತಾರೆ. ಪ್ರಜಾಪ್ರಭುತ್ವದ ಕಾವಲು ನಾಯಿಗಳು ಅಂತ ಹೇಳ್ತಾರೆ. ಜಾಗರೂಕವಾಗಿ ಸರ್ಕಾರ ಯಾವ ರೀತಿಯಲ್ಲಿ ಕಾರ್ಯನಿರ್ವಹಿಸುತ್ತದೆ ಎಂಬುದನ್ನು ಪತ್ರಿಕೆಗಳು ಜನರಿಗೆ ಮಾಹಿತಿಯನ್ನು ನೀಡ್ತಾ ಇರ್ತದೆ. ಅದೇ ರೀತಿಯಲ್ಲಿ ಬೈ ಮೇಕಿಂಗ್ ಹೆಲ್ದಿ ಕ್ರಿಟಿಸಿಸಮ್ it makes the public authorities and government to work as per laws. ಆರೋಗ್ಯಕರ ಟೀಕೆಯನ್ನು ಮಾಡುವುದರ ಮೂಲಕ ಪತ್ರಿಕೆಗಳು, ಸಮೂಹ ಮಾಧ್ಯಮಗಳು ಸರ್ಕಾರ ಯಾವತ್ತಿಗೂ ಸರಿಯಾದ ಪಥದಲ್ಲಿ ಕಾರ್ಯನಿರ್ವಹಿಸುವಂತೆ ಮಾಡುತ್ತದೆ ಮತ್ತು ಇಟ್ ಎನ್ಲೈಟನ್ಸ್ ಅಂಡ್ ಎಜುಕೇಟ್ಸ್ ದ ಪೀಪಲ್. ಎಲ್ಲಕ್ಕಿಂತ ಹೆಚ್ಚಾಗಿ ಜನರಿಗೆ ಮಾಹಿತಿಯನ್ನು ನೀಡುತ್ತದೆ, ಜನರಿಗೆ ಶಿಕ್ಷಣವನ್ನು ಕೊಡುತ್ತದೆ. ಪ್ರಜಾಪ್ರಭುತ್ವ ವ್ಯವಸ್ಥೆಯ ಬಗೆಗೆ ಜನರಿಗೆ ಶಿಕ್ಷಣವನ್ನು ಕೊಟ್ಟು ಪ್ರಜಾಪ್ರಭುತ್ವದ ಯಶಸ್ಸಿಗೆ ಸಹಕರಿಸ್ತದೆ. ಆದ ಕಾರಣ ಯಾವ ರಾಷ್ಟ್ರದಲ್ಲಿ ಮುಕ್ತ ಮತ್ತು ನ್ಯಾಯಸಮ್ಮತ ಸಮೂಹ ಮಾಧ್ಯಮಗಳಿದೆಯೋ ಅಲ್ಲಿ ಪ್ರಜಾಪ್ರಭುತ್ವ ಯಶಸ್ವಿ ಆಗುತ್ತದೆ. ಇನ್ನೊಂದು ಹೇಳೋದಾದ್ರೆ ಲೋಕಲ್ ಸೆಲ್ಫ್ ಗವರ್ನಿಂಗ್ ಬಾಡೀಸ್, ಸ್ಥಳೀಯ ಸರ್ಕಾರಗಳು. ಪ್ರಜಾಪ್ರಭುತ್ವದ ಮೂಲ ತತ್ವ ಮತ್ತು ಆಶಯ ಯಾವುದು ಹೇಳಿದ್ರೆ ಡಿಸೆಂಟ್ರಲೈಸೇಷನ್ ಆಫ್ ಪವರ್ ಅಪ್ ಟು ದ ಗ್ರಾಸ್ ರೂಟ್ ಲೆವೆಲ್. ಪ್ರಜಾಪ್ರಭುತ್ವದ ಆಶಯವೇ, ಮೂಲ ತತ್ವವೇ ಅಧಿಕಾರದ ವಿಕೇಂದ್ರೀಕರಣ. ತಳಮಟ್ಟದವರೆಗೆ, ಹಳ್ಳಿಗಳವರೆಗೆ ಅಧಿಕಾರದ ವಿಕೇಂದ್ರೀಕರಣ ಗಾಂಧೀಜಿಯ ಕನಸಾಗಿತ್ತು. ಭಾರತದಲ್ಲಿ ಪ್ರತಿಯೊಂದು ಗ್ರಾಮಗಳು ಕೂಡ ಒಂದು ರಿಪಬ್ಲಿಕ್ ಆಗಿರಬೇಕು, ಸೆಲ್ಫ್ ಸಫಿಷಿಯಂಟ್ ಗವರ್ನಿಂಗ್ ಬಾಡೀಸ್ ಆಗಿರಬೇಕು ಅಂತ ಮಹಾತ್ಮ ಗಾಂಧೀಜಿಯವರು ಹೇಳಿದರು. ಗಾಂಧೀಜಿಯವರ ಪ್ರಕಾರ ವಿಲೇಜಸ್ ಆರ್ ದ ಬ್ಯಾಕ್ ಬೋನ್ ಆಫ್ ಇಂಡಿಯಾ. ಭಾರತದ ಹಳ್ಳಿಗಳು ಭಾರತದ ಬೆನ್ನೆಲುಬು ಮತ್ತು ದ ಡೆವಲಪ್ಮೆಂಟ್ ಆಫ್ ಟ್ರೂ ಇಂಡಿಯಾ ಡಿಪೆಂಡ್ಸ್ ಆನ್ ದ ಡೆವಲಪ್ಮೆಂಟ್ ಆಫ್ ರೂರಲ್ ಇಂಡಿಯಾ. ಗಾಂಧೀಜಿಯವರು ಸ್ಪಷ್ಟವಾಗಿ ಹೇಳಿದರು ತಮ್ಮ ಚಿಂತನೆಯಲ್ಲಿ, ನೈಜ ಭಾರತದ ಅಭಿವೃದ್ಧಿ ಭಾರತದ ಹಳ್ಳಿಗಳ ಅಭಿವೃದ್ಧಿಯ ಮೇಲೆ ನಿಂತಿದೆ ಅಂತ. ಇಲ್ಲಿ ಅಧಿಕಾರದ ವಿಕೇಂದ್ರೀಕರಣ ಟು ಗ್ರಾಸ್ ರೂಟ್ ಲೆವೆಲ್ ಈಸ್ ವೆರಿ ಎಸೆನ್ಷಿಯಲ್. ಇದನ್ನು ಜಾರಿಗೆ ತರುವುದಕ್ಕೋಸ್ಕರ, ಈ ಆಶಯಗಳನ್ನು ಜಾರಿಗೆ ತರುವುದಕ್ಕೋಸ್ಕರ ಭಾರತದಲ್ಲಿ 3 ಟೈರ್ ಪಂಚಾಯತ್ ರಾಜ್ ಸಿಸ್ಟಮ್ ಅನ್ನು ಜಾರಿಗೆ ತಂದಿದ್ದೀವಿ. 1993 ಸಂವಿಧಾನಕ್ಕೆ ಬೈ ಮೇಕಿಂಗ್ 73rd and 74th ಕಾನ್ಸ್ಟಿಟ್ಯೂಷನಲ್ ಅಮೆಂಡ್ಮೆಂಟ್, ಸಂವಿಧಾನಕ್ಕೆ ಈ 2 ಪ್ರಮುಖ ತಿದ್ದುಪಡಿಗಳನ್ನು ಮಾಡುವುದರ ಮೂಲಕ ಯೂನಿಫಾರ್ಮ್ ಆಗಿ ಇಡೀ ರಾಷ್ಟ್ರಕ್ಕೆ ಸಮಾನವಾಗಿ ಅನ್ವಯವಾಗುವಂಥ ಸ್ಥಳೀಯ ಸರ್ಕಾರಗಳನ್ನು ಇವತ್ತು ನಾವು ಜಾರಿಗೆ ತಂದಿದ್ದೇವೆ.
ಜಿಲ್ಲಾ ಪಂಚಾಯತ್, ತಾಲೂಕ್ ಪಂಚಾಯತ್, ಗ್ರಾಮ ಪಂಚಾಯತ್, ಇನ್ ರೂರಲ್ ಲೋಕಲ್ ಸೆಲ್ಫ್ ಗವರ್ನಿಂಗ್ ಬಾಡೀಸ್. ಅದೇ ರೀತಿ ಅರ್ಬನ್ ಲೋಕಲ್ ಸೆಲ್ಫ್ ಗವರ್ಮೆಂಟ್ಸ್ ಬೇರೆ ಇದೆ. ಸಿಟಿ ಕಾರ್ಪೊರೇಷನ್ಸ್, ದೆನ್ ಕಾರ್ಪೊರೇಷನ್ಸ್, ಮುನ್ಸಿಪಾಲಿಟೀಸ್, ಟೌನ್ ಪಂಚಾಯತ್ಸ್ ಅಂತ ಹೇಳಿ. ಅಂದರೆ ಹಳ್ಳಿಗಳಲ್ಲಿ ಮತ್ತು ನಗರದಲ್ಲಿ ಸ್ಥಳೀಯ ಸರ್ಕಾರಗಳಿದೆ ಮತ್ತು ಸ್ಥಳೀಯ ಸರ್ಕಾರಗಳು ಸ್ಥಳೀಯ ಸಮಸ್ಯೆಗಳನ್ನು ನಿವಾರಿಸುತ್ತವೆ. ಲೋಕಲ್ ಸೆಲ್ಫ್ ಗವರ್ನಿಂಗ್ ಬಾಡೀಸ್ ಆರ್ ವೆರಿ ಎಸೆನ್ಷಿಯಲ್ ಟು ಸಾಲ್ವ್ ದ ಲೋಕಲ್ ಪ್ರಾಬ್ಲಮ್ಸ್. ಆಗ ಇಟ್ ರಿಲೀವ್ಸ್ ದ ಬರ್ಡನ್ ಆಫ್ ಸ್ಟೇಟ್ ಗವರ್ಮೆಂಟ್ ಅಂಡ್ ಸೆಂಟ್ರಲ್ ಗವರ್ಮೆಂಟ್. ಸ್ಥಳೀಯ ಸರ್ಕಾರಗಳು ಸಮರ್ಥವಾಗಿ ಕಾರ್ಯನಿರ್ವಹಿಸಿದಾಗ ರಾಜ್ಯ ಮತ್ತು ಕೇಂದ್ರ ಸರ್ಕಾರದ ಹೊರೆ ಕಡಿಮೆ ಆಗ್ತದೆ. ಅವರು ಪ್ರಮುಖ ವಿಷಯಗಳಿಗೆ ಹೆಚ್ಚು ಪ್ರಾಮುಖ್ಯತೆಯನ್ನು ನೀಡಬಹುದು. ಇಲ್ಲಿ ಲೋಕಲ್ ಸೆಲ್ಫ್ ಗವರ್ಮೆಂಟ್ಸ್ ಗಿವ್ಸ್ ಪ್ರಾಪರ್ ಟ್ರೈನಿಂಗ್ ಟು ದ ಪೀಪಲ್ ಇನ್ ಲೋಕಲ್ ಲೆವೆಲ್ಸ್. ಅದು ಒಂದು ರೀತಿಯಲ್ಲಿ ಜನರಿಗೆ ಶಿಕ್ಷಣವನ್ನು ನೀಡುವ ಒಂದು ಏಜೆನ್ಸಿಯಾಗಿ ಕಾರ್ಯನಿರ್ವಹಿಸುತ್ತದೆ. ಪ್ರೊವೈಡ್ಸ್ ಪೊಲಿಟಿಕಲ್ ಎಜುಕೇಶನ್ ಅಂಡ್ ಅಟ್ ದ ಸೇಮ್ ಟೈಮ್ local self-governments are very essential to solve local issues and problems. ಸ್ಥಳೀಯ ಸಮಸ್ಯೆಗಳನ್ನು ಬಗೆಹರಿಸುವುದಕ್ಕೆ ಸ್ಥಳೀಯ ಸರ್ಕಾರಗಳು ಬೇಕು ಮತ್ತು ಲೋಕಲ್ ನೀಡ್ಸ್ ಆಫ್ ದ ಪೀಪಲ್ ಆರ್ ಕ್ವಿಕ್ಲಿ ಸಾಲ್ವ್ಡ್. ಸ್ಥಳೀಯ ಸಮಸ್ಯೆಗಳನ್ನು ಸ್ಥಳೀಯವಾಗಿ ಬೇಗ ಬಗೆಹರಿಸುವುದಕ್ಕೆ ಸಾಧ್ಯ ಆಗ್ತದೆ. ಫಾರ್ ಎವ್ರಿಥಿಂಗ್ ಇಫ್ ವಿ ಡಿಪೆಂಡ್ ಆನ್ ಸ್ಟೇಟ್ ಅಂಡ್ ಸೆಂಟ್ರಲ್ ಗವರ್ಮೆಂಟ್ ದೆನ್ ಇಟ್ ವರ್ಕ್ಸ್ ಇನ್ ಎ ವೆರಿ ಸ್ಲೋ ಮ್ಯಾನರ್. It hinders the progress and development of the country. ಆದ ಕಾರಣ for the success of democracy, another institutional requirement is creating well-established, strong local self-governing bodies up to grassroots level, up to villages. ನಮ್ಮಲ್ಲಿ ಗ್ರಾಮ ಸಭೆಗಳು ಇದೆ. ಇದು ಲೋಕಲ್ ಸೆಲ್ಫ್ ಗವರ್ನಿಂಗ್ ಬಾಡೀಸ್ ಅದು ಅತ್ಯಂತ ಅಗತ್ಯ ಅಂತ ನಾವು ಹೇಳ್ಬೋದು. ಅಟ್ ದ ಸೇಮ್ ಟೈಮ್ ಎ ರೆಸ್ಪಾನ್ಸಿಬಲ್ ಗವರ್ಮೆಂಟ್, ಒಂದು ಜವಾಬ್ದಾರಿಯುತ ಕಾರ್ಯಾಂಗ ಇರಬೇಕು. ಪ್ರೈಮ್ ಮಿನಿಸ್ಟರ್ ಅಂಡ್ ಇಸ್ ಕೌನ್ಸಿಲ್ ಆಫ್ ಮಿನಿಸ್ಟರ್ಸ್ ಅಥವಾ ಚೀಫ್ ಮಿನಿಸ್ಟರ್ ಅಂಡ್ ಕೌನ್ಸಿಲ್ ಆಫ್ ಮಿನಿಸ್ಟರ್ಸ್ ಅಥವಾ ಸ್ಥಳೀಯ ಸರ್ಕಾರ ಕೂಡ ಇಲ್ಲಿ ವಿ ಕ್ಯಾನ್ ಸೇ ದಟ್ ಡೆಮಾಕ್ರಸಿಯಲ್ಲಿ ಗವರ್ಮೆಂಟ್ ಡಿರೈವ್ಸ್ ಪವರ್ ಫ್ರಮ್ ದ ಪೀಪಲ್. ಸರ್ಕಾರ ಕಾರ್ಯಾಂಗ ಜನರಿಂದ ಅಧಿಕಾರವನ್ನು ಪಡೆದಿದೆ. ಹಾಗಿರುವಾಗ ಸರ್ಕಾರ ಹ್ಯಾಸ್ ಟು ವರ್ಕ್ ಫಾರ್ ದ ವೆಲ್ಫೇರ್ ಆಫ್ ದ ಪೀಪಲ್. ಗವರ್ಮೆಂಟ್ ಹ್ಯಾಸ್ ಟು ವರ್ಕ್ ಫಾರ್ ದ ವೆಲ್ಫೇರ್ ಆಫ್ ದ ಪೀಪಲ್ because of the concept of welfare states, and at the same time government spends the money collected from the people through taxes. ಸರ್ಕಾರ ಖರ್ಚು ಮಾಡುವ ಹಣ that is collected from the people through taxes. ಸರ್ಕಾರದ ಖರ್ಚು ವೆಚ್ಚಗಳು ಸರಿಯಾದ ರೀತಿಯಲ್ಲಿ ಆಗಬೇಕು. ಅದೇ ರೀತಿಯಲ್ಲಿ ಸರ್ಕಾರ ಯಾವುದಕ್ಕೆ ಪ್ರಿಯಾರಿಟಿ ಕೊಡಬೇಕು ಅಂತ ಹೇಳಿದ್ರೆ ಗವರ್ಮೆಂಟ್ ಹ್ಯಾಸ್ ಟು ಗಿವ್ top priority to satisfy the basic needs and requirements of the people. ಜನರ ಮೂಲಭೂತ ಅವಶ್ಯಕತೆಗಳನ್ನು ಪೂರೈಸುವುದಕ್ಕೆ ಸರ್ಕಾರ ಹೆಚ್ಚಿನ ಪ್ರಾಮುಖ್ಯತೆ ಕೊಡಬೇಕು. ಆದ ಕಾರಣ ನಾವು ಹೇಳ್ಬೋದು, ಒಂದು ಜನಪರ ಸರ್ಕಾರ, ಜನಕೇಂದ್ರಿತ ಸರ್ಕಾರ ಅಥವಾ ಜನರ ಪರವಾಗಿ ಕಾರ್ಯನಿರ್ವಹಿಸುವ ಬಲವುಳ್ಳ ಕಾರ್ಯಾಂಗ ಪ್ರಜಾಪ್ರಭುತ್ವದ ಯಶಸ್ಸಿಗೆ ಅತ್ಯಂತ ಅಗತ್ಯ. ಅದೇ ರೀತಿಯಲ್ಲಿ ಪೀಪಲ್ ಓರಿಯೆಂಟೆಡ್ ಪಬ್ಲಿಕ್ ಅಡ್ಮಿನಿಸ್ಟ್ರೇಷನ್, ಜನಪರವಾದ ಸಾರ್ವಜನಿಕ ಆಡಳಿತ, ಸರ್ಕಾರಿ ಅಧಿಕಾರಿಗಳು ಫ್ರಮ್ ಟಾಪ್ ಟು ಬಾಟಮ್ ಎಲ್ಲವೂ ಸರಿಯಾಗಿದ್ದು ಸರ್ಕಾರಿ ಯಂತ್ರ, ಸರ್ಕಾರಿ ಅಧಿಕಾರಿಗಳು ಇಫ್ ದೇ ಆರ್ ನಾಟ್ ಅಪ್ ಟು ದ ಮಾರ್ಕ್ ಅಂತ ಹೇಳಿದ್ರೆ ಆಗ ಪ್ರಜಾಪ್ರಭುತ್ವ ಯಶಸ್ವಿ ಆಗುವುದಿಲ್ಲ. ಫಾರ್ ಎಕ್ಸಾಂಪಲ್, ಇಫ್ ಗವರ್ಮೆಂಟ್ ಆಫೀಷಿಯಲ್ಸ್ ಆರ್ ಗೋಯಿಂಗ್ ಫಾರ್ ಕರಪ್ಟ್ ಪ್ರಾಕ್ಟಿಸಸ್ ದೆನ್ ಡೆಮೋಕ್ರಸಿ ವಿಲ್ ನಾಟ್ ಅಚೀವ್ ಎನಿ ಸಕ್ಸಸ್. ಆದ ಕಾರಣ ಎ ರೆಸ್ಪಾನ್ಸಿಬಲ್ ಎಕ್ಸಿಕ್ಯೂಟಿವ್, ಬೋತ್ ಪೊಲಿಟಿಕಲ್ ಎಕ್ಸಿಕ್ಯೂಟಿವ್ ಅಂಡ್ ಪರ್ಮನೆಂಟ್ ಎಕ್ಸಿಕ್ಯೂಟಿವ್, ಜವಾಬ್ದಾರಿಯುತ ರಾಜಕೀಯ ಕಾರ್ಯಾಂಗ ಮತ್ತು ಸಾರ್ವಜನಿಕ ಆಡಳಿತ ಇದ್ದಾಗ ಪ್ರಜಾಪ್ರಭುತ್ವ ಯಶಸ್ವಿ ಆಗುತ್ತದೆ. ವಿದ್ಯಾರ್ಥಿಗಳೇ, ಇದು ಕೆಲವು ಸಾಂಸ್ಥಿಕ ಅವಶ್ಯಕತೆಗಳು. ಈ ಅವಶ್ಯಕತೆಗಳು ಪೂರೈಸಿದಾಗ ಮಾತ್ರ ಪ್ರಜಾಪ್ರಭುತ್ವ ಯಶಸ್ವಿಯಾಗುತ್ತದೆ. ಇವತ್ತು ಭಾರತ ಮತ್ತು ಯುರೋಪಿನ ಕೆಲವು ರಾಷ್ಟ್ರಗಳು, ವಿಶೇಷವಾಗಿ ಅಮೆರಿಕ ಮತ್ತು ಇಂಗ್ಲೆಂಡ್ ನಲ್ಲಿ ಪ್ರಜಾಪ್ರಭುತ್ವ ಯಶಸ್ವಿಯಾಗಿದೆ. ಅದಕ್ಕೆ ಮೂಲ ಕಾರಣ ಈ ಮೂಲಭೂತ ಸಾಂಸ್ಥಿಕ ಅವಶ್ಯಕತೆಗಳು ಅಲ್ಲಿ ಇದೆ. ಆದ ಕಾರಣ we can say that these are the basic essential conditions which are very essential for the success of democracy. Thank you.